ಶಾಂತಿ ಕ್ರಾಂತಿ ಇತ್ತೀಚೆಗೆ ಈ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ನಾನಾ ಕಾರಣಗಳಿಂದಾಗಿ. ಅದರಲ್ಲೂ ಅಶ್ವವೇಗ ನ್ಯೂಸ್ನ ಒಂದು ಅಭಿಯಾನ, ಒಂದು ಕಾಳಜಿ, ಒಂದು ಗೌರವ, ಒಂದು ಅಭಿಮಾನ ಈಗ ಹೊಸದಾದಂಥ ಒಂದು ಸುದ್ದಿಗೆ ಸಾಕ್ಷಿಯಾಗಿದೆ. ಅಶ್ವವೇಗ ನ್ಯೂಸ್ ಅಭಿಯಾನಕ್ಕೆ ಸಿಕ್ಕಿದೆ ಒಂದು ಭರ್ಜರಿ ಸ್ಪಂದನ. ಎಸ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ಗಾಗಿ ಒಂದು ಟಿಕೆಟ್ ಅಂತ ಒಂದು ಅಭಿಯಾನವನ್ನು ನಿಮ್ಮ ಅಶ್ವವೇಗ ನ್ಯೂಸ್ ಹಮ್ಮಿಕೊಂಡಿತ್ತು. ಅಶ್ವವೇಗ ಅಬ್ಬರಕ್ಕೂ ಸಿಕ್ಕ ಮೈಲೇಜ್ ಅಂತ ಅಂದರೆ ಅತಿಶಯೋಕ್ತಿ ಅಲ್ಲ. ಶಾಂತಿ ಕ್ರಾಂತಿ ರಿಲೀಸ್ಗೆ ಕ್ವಿಕ್ ಆಗಿ ಸ್ಪಂದಿಸಿದ್ದು ನಿಮ್ಮ ಅಶ್ವವೇಗದ ಈ ಅಭಿಯಾನಕ್ಕೆ ಲಕ್ಷಾಂತರ ಅಭಿಮಾನಿಗಳ ಬೆಂಬಲ ಸಿಕ್ಕಿರೋದು ನಮಗೆ ಖುಷಿ ಕೊಟ್ಟಿದೆ, ಹೆಮ್ಮೆ ತಂದಿದೆ. ಅಭಿಮಾನಿಗಳ ಕೂಗಿಗೆ ಬಾಲಾಜಿ ವೀರಸ್ವಾಮಿ ಖುದ್ದು ಸ್ಪಂದಿಸಿದ್ದಾರೆ. ಬಾಲಾಜಿ ವೀರಸ್ವಾಮಿ ನಟ ರವಿಚಂದ್ರನ್ ಅವರ ಸಹೋದರ, ನಿಮಗೆ ಗೊತ್ತಿದೆ. ಸಿನಿಮಾ ರಿಲೀಸ್ ಆಗಬೇಕು ನಿಜ, ಆದರೆ ಅದರ ಸಾಧಕ ಬಾಧಕಗಳನ್ನು ಬಿಚ್ಚಿಟ್ಟಿದ್ದಾರೆ ಬಾಲಾಜಿ. ಶಾಂತಿ ಕ್ರಾಂತಿ ರಿಲೀಸ್ ಅಷ್ಟು ಸುಲಭ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರವಿಚಂದ್ರನ್ಗೆ ರಾಯಲ್ ಗಿಫ್ಟ್ ಕೊಡಲು ಅಶ್ವವೇಗ ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಆದರೆ ಆ ಅಭಿಯಾನಕ್ಕೆ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಅಶ್ವವೇಗ ನ್ಯೂಸ್ನ ಈ ಅಭಿಯಾನಕ್ಕೆ ಭರ್ಜರಿ ಸ್ಪಂದನೆ ಸಿಗ್ತಾ ಇದೆ. ದಟ್ ಇಸ್ ದ ನ್ಯೂಸ್. ರವಿಚಂದ್ರನ್, ಕನಸುಗಾರ ರವಿಚಂದ್ರನ್ ಅವರಿಗೆ ರಾಯಲ್ ಗಿಫ್ಟ್ ಕೊಡೋಕೆ ಅಶ್ವವೇಗ ಟೀಮ್ ಕೂಡ ಒಂದು ಯೋಚನೆ ಮಾಡ್ತು ಮತ್ತು ಅದಕ್ಕೆ ಪೂರಕವಾಗಿ ಅಭಿಯಾನವನ್ನು ಕೂಡ ಹಮ್ಮಿಕೊಳ್ತು. ಅಶ್ವವೇಗ ಅಬ್ಬರಕ್ಕೆ ಸಿಕ್ಕಂಥ ಮೈಲೇಜ್ ಇದೆಯಲ್ಲ, ಅದು ಸಾಮಾನ್ಯವಾದಂಥ ಮೈಲೇಜ್ ಅಲ್ಲ, ಅದು ಕೂಡ ರವಿಚಂದ್ರನ್ ಅವರ ಅಭಿಮಾನಕ್ಕೆ ಪೂರಕವಾಗಿ ಸಿಕ್ಕಂಥ ಒಂದು ಗೌರವ ಅಂತ ನಾವು ಭಾವಿಸ್ತೀವಿ. ಅಶ್ವವೇಗ ಅಭಿಯಾನಕ್ಕೆ ಲಕ್ಷಾಂತರ ಅಭಿಮಾನಿಗಳು ಈಗಾಗಲೇ ಅದಕ್ಕೆ ಸ್ಪಂದಿಸಿದ್ದಾರೆ. ಅಭಿಮಾನಿಗಳ ಕೂಗಿಗೆ ರವಿಚಂದ್ರನ್ ಅವರ ಸಹೋದರ ಬಾಲಾಜಿ ವೀರಸ್ವಾಮಿ ಅವರು ಕೂಡ ಇದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ದಟ್ ಇಸ್ ದ ನ್ಯೂಸ್. ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಪಕ್ಕ, ಆದರೆ ಒಂದಿಷ್ಟು ಕಂಡೀಷನ್ಸ್ ಇದ್ದಾವೆ. ಆ ಕಂಡೀಷನ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ಮುಂದಿನ ಹಂತದಲ್ಲಿ ಒಂದೊಂದೇ ಪಾಯಿಂಟ್ನ ಗಮನಿಸ್ತಾ ಹೋಗೋಣ. ಎಸ್, ಶಾಂತಿ ಕ್ರಾಂತಿ ಸಿನಿಮಾ ಅಂತ ಹೇಳಿದ ತಕ್ಷಣವೇ ಒಂದು ದೊಡ್ಡ ವಿಷನ್ ಬರುತ್ತೆ, ಇಮೇಜ್ ಬರುತ್ತೆ. ರವಿಚಂದ್ರನ್ ಅವರಾಗಿರಬಹುದು, ಅವರ ತಂದೆ ವೀರಸ್ವಾಮಿ ಅವರಾಗಿರ್ಬೋದು, ಎಂತಹ ದೊಡ್ಡ ವಿಷನ್ನ ಇಟ್ಕೊಂಡು ಆಗಿನ ಕಾಲದಲ್ಲೇ 1991 4 ಭಾಷೆಗಳಲ್ಲಿ ಸಿನಿಮಾ ಮಾಡಬೇಕು. ಈಗಿನ ಥರ ಬರೀ ಪ್ಯಾನ್ ಇಂಡಿಯಾ ಒಂದು ಸಲ ಶೂಟ್ ಮಾಡಿ 4 ಭಾಷೆಗಳಿಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡೋದಲ್ಲ, 4 ಭಾಷೆಗಳ ಸಿನಿಮಾಗಳಲ್ಲಿ ಶೂಟ್ ಮಾಡಿ ಮ್ಯೂಸಿಕ್ ಕೊಟ್ಟು ರೆಕಾರ್ಡಿಂಗ್ ಮಾಡಿ ಸೆನ್ಸಾರ್ ಮಾಡಿ ಏನೇನಿದ್ದಾವಲ್ಲ ಅದರ ಕ್ರೆಡೆನ್ಷಿಯಲ್ಸ್ನ ಫಾಲೋ ಮಾಡಬೇಕಲ್ಲ, ಅದೆಲ್ಲವನ್ನು ಕೂಡ ಮಾಡಿದಂಥ ಒಂದು ದೊಡ್ಡ ಕೀರ್ತಿ ಅದು ಕನಸುಗಾರ ನಟ ರವಿಚಂದ್ರನ್ ಅವರಿಗೆ ಸೇರಲೇಬೇಕು. ಬರೀ ನಟ ಅಷ್ಟೇ ಅಲ್ಲ, ನಟ, ನಿರ್ದೇಶಕ, ನಿರ್ಮಾಪಕ, ಒಳ್ಳೆಯ ತಂತ್ರಜ್ಞ, ಸಂಗೀತ ನಿರ್ದೇಶಕ, ಸಾಹಿತಿ, ಚಿತ್ರ ಸಾಹಿತಿ, ಎಲ್ಲ ಆಯಾಮಗಳಲ್ಲೂ ತಮ್ಮನ್ನು ತೊಡಗಿಸ್ಕೊಂಡಿರುವಂಥ ರವಿಚಂದ್ರನ್ ಅವರ ಪ್ರತಿಯೊಂದು ಸಿನಿಮಾದ ಹಾಡುಗಳನ್ನು ಕೂಡ ಪ್ರತಿಯೊಬ್ಬರೂ ಕೂಡ ಈಗ ಎಂಥ ದೊಡ್ಡ ವಯಸ್ಸಿನವರೂ ಕೂಡ ತಮ್ಮ ಹಳೆಯ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಬೇಕು ಅಂತ ಹೇಳಿದರೆ ಆ ನೆನಪುಗಳಲ್ಲಿ ರವಿಚಂದ್ರನ್ ಅವರ ಹಾಡುಗಳು ನಮಗೆ ಬರದೇ ಇರಲಾರದು ಅನ್ನೋದು ಕೂಡ ಅಷ್ಟೇ ಸತ್ಯ. ಎಸ್, ಸದ್ಯಕ್ಕಂತೂ ನಮ್ಮ ಕೈಲಿ ಮಾಡೋಕ್ಕಾಗ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಬಾಲಾಜಿ ವೀರಸ್ವಾಮಿ. ನಾನಿವತ್ತು ಬಂದಿರೋ ವಿಚಾರ ಶಾಂತಿ ಕ್ರಾಂತಿ ರಿಲೀಸ್. ಮೊದಲನೇದಾಗಿ
ನೀವೆಲ್ಲ ಶಾಂತಿ ಕ್ರಾಂತಿ ಸಿನಿಮಾಗಾಗಿರ್ಬೋದು, ನಮ್ಮ ಅಣ್ಣನಿಗಾಗಿರ್ಬೋದು, ನಮಗಾಗಿರ್ಬೋದು, ನೀವು ತೋರಿಸಿರೋ ಪ್ರೀತಿ ಅಪಾರವಾದದ್ದು. ಅದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ನಿಮ್ಮ ಈ ಒಂದು ಪ್ರೀತಿ ಶುರುವಾಗಿದ್ದ ಒಂದು 2-3 ದಿನಕ್ಕೇ ನಾನು ನಮ್ಮ ಅಣ್ಣ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ನಾವು ಮಾತಾಡಿದ್ವಿ. ಅವತ್ತಿಂದ ನಮ್ಮ ಪ್ರಯತ್ನ ಅವತ್ತಿಗೆ ಶುರುವಾಗಿದೆ. ಬಟ್ ಏನು ನಿಮಗೆ ಒಂದು ಸ್ಪಷ್ಟನೆ ಕೊಡೋದಕ್ಕೆ ನಾನು ಏನಕ್ಕೆ ಇವತ್ತು ಬಂದಿದ್ದೀನಿ ಅಂದರೆ, ಶಾಂತಿ ಕ್ರಾಂತಿ ನೆಗೆಟಿವ್ಸ್ ಮೆಲ್ಟ್ ಆಗೋಗಿದೆ. ಸೊ ಮೆಲ್ಟ್ ಆದಾಗ ಅದನ್ನು ನಾವು ಇವತ್ತಿನ ಒಂದು ಟೆಕ್ನಾಲಜಿಗೆ ತೊಗೊಂಬಂದು ಮಾಡೋದು ತುಂಬ ಕಷ್ಟ. ನಾವು ತುಂಬ ಬೇರೆ ಸೋರ್ಸ್ಗಳನ್ನೆಲ್ಲನೂ ಇನ್ನೂ ಹುಡುಕ್ತಾ ಇದ್ದೀವಿ. ಅದರಿಂದ ಏನಾದರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದನ್ನು ಮಾಡೋ ಆಸೆ ನಮ್ಮೆಲ್ಲರಿಗೂ ಇದೆ. ಅದನ್ನು ನಿಮ್ಮ ಮುಂದೆ ತೊಗೊಂಬಂದು ಕೊಡಬೇಕು ಅನ್ನೋ ಆಸೆ ನಮಗಿದೆ. ಆದರೆ ಯಾವುದೇ ಸೋರ್ಸ್ ಸಿಕ್ಕಿದ್ರೂ ಸಹ ಒಂದು ವಿಷಯ ಏನು ನಿಮಗೆಲ್ಲ ಹೇಳ್ಬೇಕಾಗಿರೋದು ನನಗೇನು ಅಂದರೆ, ಅದು ನಾನು ನಾಳೆ ಈ ಕೆಲಸನ ಸ್ಟಾರ್ಟ್ ಮಾಡಿದ್ರು ಅದು 8 ತಿಂಗಳು, 10 ತಿಂಗಳು, ಇಲ್ಲ 1 ವರ್ಷ, ಇಲ್ಲ ಅದ್ರ ಮೇಲೇನೂ ಆಗ್ಬೋದು. ಅದು ಏನಕ್ಕೆ ಅಂದರೆ, ಮತ್ತೆ ನಾವು ಕಲರಿಂಗ್ ಮಾಡಬೇಕು, ನೆಗೆಟಿವ್ಸ್ ಫೇಡ್ ಔಟ್ ಆಗಿರುತ್ತೆ, ಮತ್ತು ಮ್ಯೂಸಿಕ್ ಮಾಡಿಸ್ಬೇಕು, ರೆಕಾರ್ಡಿಂಗ್ ಮಾಡಿಸ್ಬೇಕು, ಎಫೆಕ್ಟ್ಸ್ ಮಾಡಿಸ್ಬೇಕು, DI ಮಾಡಿಸ್ಬೇಕು, ಸೆನ್ಸಾರ್ ಮಾಡಿಸ್ಬೇಕು, ಈ ಥರ ತುಂಬ ವಿಷಯಗಳಿದೆ. ಅದನ್ನು ಅವತ್ತೇ ನಮ್ಮ ಅಣ್ಣ ಅದ್ಭುತವಾದಂಥ ಕ್ವಾಲಿಟಿಲಿ ಕೊಟ್ಟಂಥ ಒಂದು ಚಿತ್ರ. ಇದನ್ನು ಇವತ್ತು ನಿಮ್ಮ ಆಸೆಗಳಿಗೆ ನಾವು ತೊಗೊಂಬಂದು ಬಿಡಬೇಕಾದ್ರೆ ಅದು ಅಷ್ಟೇ ಚೆನ್ನಾಗಿರಬೇಕು. ಇವತ್ತಿನ ಇದಕ್ಕೆ ನಿಮಗೆಲ್ಲ ಖುಷಿ ಕೊಡೋಂಥ ಒಂದು ಸೌಂಡ್ ಸಿಗಬೇಕು, ಒಂದು ಡಾಲ್ಬಿ ಮಾಡಿಸ್ಬೇಕು, DTS ಮಾಡಿಸ್ಬೇಕು, ಅಟ್ಮಾಸ್ ಮಾಡಿಸ್ಬೇಕು, ಇಷ್ಟು ವಿಷಯಗಳಿದೆ. ಆಮೇಲೆ ಇನ್ನೊಂದೊಂದು ಸ್ಪಷ್ಟನೆ ಕೊಡ್ತೀನಿ. ತುಂಬ ಜನ ನನಗೆ ಮಾಧ್ಯಮಗಳು, ಅಭಿಮಾನಿಗಳು, ನಮ್ಮ ಕಲಾ ರಸಿಕರು ಎಲ್ಲರೂ ನಮಗೆ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ರಿಲೀಸ್ ಮಾಡ್ತಾಯಿದ್ದಾರೆ ಸಿನಿಮಾ, ಅಕ್ಟೋಬರ್ ರಿಲೀಸ್ ಮಾಡ್ತಾಯಿದ್ದಾರೆ ಸಿನಿಮಾ ಅನ್ನೋದು ಅದು ಸುಳ್ಳು. ಅದು ಸದ್ಯಕ್ಕಂತೂ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸೋರ್ಸ್ಗಳನ್ನ ಹುಡುಕ್ತಾ ಇದ್ದೀವಿ. ಅದು ಸಿಕ್ತಿದ್ದಂಗೆ ನಾವು ಮಾಡ್ತೀವಿ ಅನ್ನೋದನ್ನ ನಿಮ್ಗಳಿಗೆ ಹೇಳಿಬಿಟ್ಟೆ ಅದಕ್ಕೆ ಓಂಕಾರ ಹಾಕ್ತೀವಿ. ಎಸ್, ಇದು ರವಿಚಂದ್ರನ್ ಅವರ ಅಪರಾವತಾರವೇ ಅನ್ನುವ ಹಾಗೆ ರವಿಚಂದ್ರನ್ ಅವರ ಮನದಾಳದ ಮಾತುಗಳನ್ನು ಅವರ ಸಹೋದರ ಬಾಲಾಜಿ ಅವರು ಹೇಳಿದಂಗಿತ್ತು. ಎಸ್, ಅವರ ರೆಸ್ಪಾನ್ಸ್ ಎಷ್ಟು ಅಥೆಂಟಿಕ್ ಆಗಿತ್ತು ಅನ್ನೋದು ನಾವು ಗಮನಿಸ್ಬೋದು.